ಹಲೋ. ಹಲೋ ಪ್ರೇಮ, ನೋವು ಹೇಗಿದೆ ಇವಾಗ? ಕಮ್ಮಿ ಆಗಿದೆಯಾ? ಹಾ ರಾಮ್, ಪರವಾಗಿಲ್ಲ. ನೋವು ಹಾಗೇ ಇರುತ್ತೆ, ಆದರೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಟ್ಯಾಬ್ಲೆಟ್ಸ್ನ ತೊಗೊಳೋದು ಮರಿಬೇಡ. ಸರಿ ರಾಮ್. ಸರಿ, ನಾನು ಮತ್ತೆ ಮಾಡ್ತೇನೆ. ಏ ಏನೇ ಕೇಳ್ತಿದ್ಯಾ? ನಮ್ ಕಾವ್ಯನ್ ರೇಂಜ್ಗೆ ಹಳ್ಳಿಲೆಲ್ಲ ಉಟ್ಕೊಂಡಿರ್ತಾನೆ ಅವ್ರ ಗಂಡ, ಅಬ್ರಾಡಲ್ಲೆಲ್ಲ ಕೆಲಸ ಮಾಡ್ತಿರ್ತಾನೆ. ಅಂದಾಗೆ ಕಾವ್ಯ, ನನ್ ಮದ್ವೆ ಕಣೆ, ನಿನಗೆ ಇನ್ವೈಟ್ ಮಾಡೋದಕ್ಕಂತ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ. ನೈಸ್, ಕಂಗ್ರಾಟ್ಸ್ ಕಣೆ. ಸೋ ಹ್ಯಾಪಿ ಫಾರ್ ಯು. ಇಲ್ಲೇ ಕಂಗ್ರಾಚುಲೇಷನ್ಸ್ ಹೇಳಿ ಸುಮ್ಮನೆ ಇಟ್ಬಿಡ್ಬೇಡಮ್ಮ. ಮದ್ವೆಗೆ ಇನ್ನೂ ತುಂಬಾ ಟೈಮ್ ಇದೆ ಅನ್ನುವಾಗ್ಲೇ ನಿನಗೆ ಬಂದು ಹೇಳ್ತಾ ಇದ್ದೀನಿ. ಬೇರೆ ನೆಪ ಎಲ್ಲ ಹೇಳೋ ಹಾಗೆ ಇಲ್ಲ. ಇಲ್ಲಪ್ಪ, ಖಂಡಿತವಾಗ್ಲೂ ಬರ್ತೀನಿ. ಬರ್ತೀನಿ ಅಲ್ಲ, ಮದ್ವೆ ಆಗಿರೋಳು ನೀನು, ಜೊತೆ ನಿನ್ ಗಂಡನ್ ಕರ್ಕೊಂಡೇ ಬರ್ಬೇಕು. ಮೇಡಮ್ ಫೋನ್ ತಾಳಿ ಕೀ. ಏನ್ ಯೋಚನೆ ಮಾಡ್ತಿದ್ಯೆ? ನನ್ ಮದ್ವೆಗೆ ನಿನ್ ಗಂಡನ ಜೊತೆ ಬರ್ತೀಯ ತಾನೆ? ನನ್ ಗಂಡನ ಬಗ್ಗೆ ಗೊತ್ತಿಲ್ಲ ಕಣೆ, ಆದ್ರೆ ನಾನಂತೂ ಫಾರ್ ಶ್ಯೂರ್ ಬರ್ತೀನಿ. ಜ್ಯೂಸ್ ಕುಡಿ. ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ, ಸದ್ಯಕ್ಕೆ ನೋವಾಗಲ್ಲ. ಆದರೆ ತುಂಬ ಡೀಪ್ ಕಟ್ ಆಗಿರೋದ್ರಿಂದ 12 ಸ್ಟಿಚ್ ಹಾಕಬೇಕಾಯ್ತು. ರಾಣಿ ತಗೋ, ಇದರಲ್ಲಿ ಪ್ರೇಮ ತಗೊಳ್ಳೋ ಮೆಡಿಸಿನ್ಸ್ ಎಲ್ಲ ಇದ್ದಾವೆ. ಪ್ರೇಮ, ಆ ಮೆಡಿಸಿನ್ಸ್ನ ಒಂದಿನ ಮಿಸ್ ಮಾಡದೆ ತಗೋಬೇಕು. ನೀನು ಬೇಗ ಹುಷಾರಾಗ್ತೀಯ, ಸರಿನಾ? ಸರಿ ರಾಮ್. ಹೃದಯವು ಕಳೆದಿದೆ ನಿನಗಾಗಿ, ಜೀವದನೇ ಏನೇನು ಹಸಿ ಬಿಸಿ ಕನಸಿವೆ ನವಿರಾಗಿ, ತೀರದಲ್ಲಿ ಮೈ ಮರೆತೆ ಸೆಳೆಯುವ ಅಲೆಯಲ್ಲಿ ಸಿಹಿಯಾಗಿ, ನೂಕುತ್ತಿದೆ ತಂಗಾಳಿ ಬಯಕೆಯ ಬಲೆಯಲ್ಲಿ ಬಿಗಿಯಾಗಿ. ಕೇರ್ಫುಲ್ ಪ್ರೇಮ. ದೇವ್ರೆ, ರಾಮ್ ನನ್ನ ಕಾಳಜಿ ಮಾಡ್ತಾ ಇರೋದು ನೋಡ್ತಿದ್ರೆ ನಾನು ಮತ್ತೆ ಪುಟ್ಟು ಮಗು ಆಗ್ಬಿಡ್ತೀನಿ ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ದೀವಿ ಪ್ರೇಮ? ಏನೂ ಇಲ್ಲ. ರಾಣಿ, ಇವಳನ್ನ ಹುಷಾರ ಮನೆ ಕರ್ಕೊಂಡು ಹೋಗು. ನಿಮ್ಮ ತಂದೆಯವ್ರನ್ನ ನಾನು ಚೆಕ್ ಮಾಡಿ ಮನೆ ಕಳಿಸ್ತೀನಿ. ಸರಿ ಅಣ್ಣ. ಹುಷಾರು. ಥ್ಯಾಂಕ್ ಯು ಸೋ ಮಚ್ ಕಣ್ರೆ ಬಂದಿದ್ದಕ್ಕೆ. ನಂಗಂತೂ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಮಗೂ ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ಕಾವ್ಯ. ಅಂದಾಗೆ ನನ್ ಮದ್ವೆಗ್ ಬರೋದ್ ಮಿಸ್ ಮಾಡ್ಬೇಡ. ಮಿಸ್ ಮಾಡಿದ್ರೆ ನಾನು ಹಿಂಗ್ ಮಾತಾಡ್ಸಲ್ಲ. ಇಲ್ಲಪ್ಪ, ಖಂಡಿತವಾಗ್ಲೂ ಬರ್ತೀನಿ. ಸಾಧ್ಯ ಆದ್ರೆ ನಿನ್ ಗಂಡನ್ ಕರ್ಕೊಂಬಾ, ನಮಗೂ ನೋಡ್ದಾಗತ್ತೆ. ಶ್ಯೂರ್ ಕಣೆ. ಬಾಯ್ ಬಾಯ್. ಟೇಕ್ ಕೇರ್. See ya. Bye. 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 Bye.
ಮಹಾದೇವ್, ಐ ಆಮ್ ಸಾರಿ. ನನ್ನ ಫ್ರೆಂಡ್ಸ್ ನಿನ್ನ ಡ್ರೈವರ್ ಅಂತ ಕರೆದ್ಬಿಟ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಇದನ್ನ ಮನ್ಸಲ್ಲಿ ಇಟ್ಕೋಬೇಡ. ಶಾನ್ ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟಿದ್ದಾನೆ. ನನ್ನ ಬದುಕಿಗೆ ಅರ್ಥ ಸಿಕ್ಕಿರೋದೇ ಅವನಿಂದ. ಒಂದೊಂದು ಸಾರ್ಥಕತೆ. ನೋಡ್ತಾ ಶ್ರೀಧರ್, ನಮ್ಮ ಪ್ರೇಮ ಬಂಗಾರ. ನೋವು ಕೊಟ್ರು ಪರಿಮಳ ಹರಡೋ ಶ್ರೀಗಂಧ ಇದ್ದಂಗೆ. ಹೌದದ್ಕೆ ಪ್ರೇಮ ಲಕ್ಷಕ್ಕೊಬ್ಳು ಅಂತ ಹೆಂಡತಿ ಪಡೆಯೋದಕ್ಕೆ ನನ್ನ ಮಗ ಕೋಟಿ ಕೋಟಿ ಪುಣ್ಯ ಮಾಡಿರ್ಬೇಕು. ನಾವು ಅಷ್ಟೇ ಶ್ರೀಧರ್, ಇಂಥ ಸೊಸೆನ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ. ಅಪ್ಪಪ್ಪಪ್ಪಪ್ಪ, ಈ ಪ್ರೇಮ ಸಾಮಾನ್ಯದೊಳಲ್ಲ ಕಿಟ್ಟಿ. ಈ ಮನೇಲಿರೋರ್ ಮನ್ಸನ್ನ ಗೆದ್ದು ಈ ಮನೇಲಿ ತನ್ನ ಜಾಗನ ಭದ್ರ ಮಾಡ್ಕೊಳ್ಳೋದಿಕ್ಕೆ ಏನ್ ಬೇಕಾದ್ರೂ ನಾಟಕ ಆಡ್ತಾಳೆ. ಹೌದಕ್ಕ, ಅವಳು ದಿನಕ್ಕೊಂದು ನಾಟಕ ಮಾಡ್ಕೊಂಡು ಈ ಮನೆಯವ್ರನ್ನೆಲ್ಲ ಬುಟ್ಟಿ ಹಾಕೋತಿದ್ದಾಳೆ. ಆದ್ರೆ ಅವಳ ನಾಟಕ ನನ್ ಮುಂದೆ ನಡೆಯಲ್ಲ. ನಡೆಯೋದಕ್ಕೆ ನಾನು ಬಿಡೋದೂ ಇಲ್ಲ. ನಿನಗೆ ಜನ್ದಲ್ಲಿ ಬುದ್ಧಿ ಬರಲ್ಲ ಕಣೆ. ಏ ಮಹೇಶ್ವರಿ, ಆ ಹುಡುಗಿ ಇವತ್ತು ನನ್ನ ಮಗನ ಪ್ರಾಣ ಕಾಪಾಡಿದಾಳೆ. ಅದನ್ನ ನಾಟಕ ಗೀಟ್ಕ ಅಂತ ಆಡ್ಕೋತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಸೊಸೆ ಬಗ್ಗೆ ಯಾಕೆ ಇಷ್ಟೊಂದು ಕಹಿ ಮಹೇಶ್ವರಿ? ಅವಳು ಏನ್ ಮಾಡಿದಾಳೆ ಅಂತ ಅವಳು ಮಾಡೋ ಪ್ರತಿಯೊಂದ್ರಲ್ಲೂ ತಪ್ಪು ಹುಡುಕ್ತೀಯ ನೀನು? ಏನ್ ತಪ್ಪು ಮಾಡಿದಳ? ಹಾ, ಮದ್ವೆ ಮನೇಲಿ ಮಾಡಿದ್ದು ಸರಿನಾ ಅಕ್ಕ? ಇಲ್ಲಿ ಸಮಸ್ಯೆ ಏನ್ ಗೊತ್ತಾ? ಅವಳು ಮಾಡೋ ಕೆಲಸದಲ್ಲಿ ನನಗ್ ತಪ್ಪು ಕಾಣಿಸೋದಲ್ಲ, ಅವಳು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಿಮಗ್ ಸರಿ ಕಾಣಿಸತ್ತಲ್ಲ, ಅದೇ ಸಮಸ್ಯೆ ಇಲ್ಲಿ. ಇವತ್ತು ಅವಳು ಮಾಡಿದ್ದು ನನ್ ಮಗನ್ ಪ್ರಾಣ ಉಳಿಸೋ ಕೆಲಸ ಅಲ್ಲ, ನಿಮ್ಮೆಲ್ರೂ ಕರುಣೆಗಿಟ್ಟಿಸ್ಕೊಳ್ಳೋ ಕೆಲಸ, ನಿಮ್ ಬಾಯಲ್ಲಿ ತ್ಯಾಗಮಯಿ ಅನ್ನಿಸ್ಕೊಳ್ಳೋ ಕೆಲಸ. ಸಾಕ್ ಮುಚ್ಚೆ ಬಾಯ್ನ. ಅಲ್ಲ ಕಣೆ, ಕಹಿ ಇರ್ಬೇಕು, ಆದ್ರೆ ಒಬ್ಬರ ಬಗ್ಗೆ ಇಷ್ಟೊಂದು ಕಹಿ ಇರಬಾರ್ದು ಕಣೆ. ಹೇ, ಪ್ರೇಮ ನನ್ನ ಮಗನ ಪ್ರಾಣ ಉಳಿಸಿದ್ದಕ್ಕೆ ನಾಟಕ ಆಗಿಟ್ಕ ಅಂತಿದ್ಯಲ್ಲ, ನೀನ್ 3 ಹೊತ್ತು ಬಾಯ್ ಬಿಡ್ಕೋತಿಯಲ್ಲ, ಅವಳೇ ನನ್ನ ಸೊಸೆ ಅಂತ. ಆ ಸ್ನೇಹ ಅವಳು ಅಲ್ಲೇ ಇದ್ಲು, ಅವಳೇನಕ್ಕೆ ನನ್ನ ಮಗನ ಪ್ರಾಣ ಉಳಿಸ್ಲಿಲ್ಲ? ಕಡೆಗೆ ನನ್ನ ಮಗನ ಪ್ರಾಣ ಕಾಪಾಡಿದ್ದು ನನ್ನ ಸೊಸೆ ಪ್ರೇಮ. ಮಹೇಶ್ವರಿ, ತನ್ನ ಜೀವ ಪಣಕ್ಕಿಟ್ಟು ಇನ್ನೊಂದು ಜೀವನ ಉಳಿಸೋದು ಮಾತಾಡಷ್ಟು ಸುಲಭ ಅಲ್ಲ. ನಿಸ್ವಾರ್ಥ ಪ್ರೀತಿ ಇದ್ರೆ ಮಾತ್ರ ಸಾಧ್ಯ. ಅಂತ ಸೊಸೆ ನಿನಗೆ ಸಿಕ್ಕಿದಾಳೆ, ಖುಷಿ ಪಡು. ಅದನ್ ಬಿಟ್ಟು ಎಲ್ಲಾದ್ರಲ್ಲೂ ತಪ್ಪು ಹುಡ್ಕೋದು ಸರಿ ಅಲ್ಲ. ಅವಳ ವಿಷಯದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಕ್ಕ. ಅವಳು ಮಾಡೋ ಮೋಸ ನಿಮಗ್ ಕಾಣಿಸ್ದೇ ಇರ್ಬೋದು, ಆದ್ರೆ ನನ್ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವತ್ತು ನೀವೆಲ್ಲ ಏನು ಮಾತಾಡ್ತಿರೋ ಮಾತಾಡಿ, ಆದ್ರೆ ಒಂದಲ್ಲ ಒಂದು ದಿನ ಆ ಪ್ರೇಮನ್ ಬಣ್ಣ ಬಯಲಾಗೆ ಆಗತ್ತೆ. ಆವತ್ತು ನಾನೇನು ಅಂತ ತೋರಿಸ್ತೀನಿ. ಆಗ ನನ್ನ ಗಂಡ ಆಗ್ಲಿ ಬೇರೆ ಯಾರೇ ಆಗ್ಲಿ ಅಡ್ಡಿ ಬಂದ್ರು ಆ ಪ್ರೇಮನ್ನ ಈ ಮನೆಯಿಂದ ಆಚೆ ಹಾಕೇ ಹಾಕ್ತೀನಿ. ಬಾರೋ ಕಿಟಿ.
ಅಕ್ಕ ಮಾತ್ರೆ. ನನ್ ರಾಮ್ ಕಾಲ್ ಮಾಡಿದಾನೆ ರಾಣಿ. ಹಲೋ. ಹಲೋ ಪ್ರೇಮ, ನೋವು ಹೇಗಿದೆ ಇವಾಗ? ಕಮ್ಮಿ ಆಗಿದೆಯಾ? ಹಾ ರಾಮ್, ಪರವಾಗಿಲ್ಲ. ನೋವು ಆಗೇ ಇರುತ್ತೆ, ಆದರೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಟ್ಯಾಬ್ಲೆಟ್ಸ್ನ ತೊಗೊಳೋದು ಮರಿಬೇಡ. ಸರಿ ರಾಮ್. ಸರಿ, ನಾ ಮತ್ತೆ ಮಾಡ್ತೇನೆ. ಹ್ಮ್. ನೋಡಿದ್ಯಾಕ, ರಾಮಣ್ಣ ಬಗ್ಗೆ ವಿಚಾರ್ಸಕ್ಕೇನೆ ಫೋನ್ ಮಾಡಿರೋದು. ಅವ್ರಿಗೆ ನಿನ್ ಮೇಲಿರೋ ಕೋಪ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ. ನಿಂಗೆ ರಾಮಣ್ಣಂಗೆ ನೀನು ಒಳ್ಳೆ ಜೋಡಿ ಅಕ್ಕ. ಆದಷ್ಟು ಬೇಗ ರಾಮಣ್ಣ ನಿನ್ನ ಒಪ್ಕೋತಾರೆ, ನೀವಿಬ್ರು ಸುಖವಾಗಿ ಜೀವನ ಮಾಡ್ತೀರಾ. ರಾಮ್, ಪ್ರೇಮ, ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ತಗೊಂಡೆ. ನೋವು ಹೇಗಿದೆ ಇವಾಗ? ನೋವು ಪರವಾಗಿಲ್ಲ ರಾಮ್. ನೀನು ಕೂತ್ಕೋ. ಇಂಜೂರಿಡ್ ನೀನು. ಯು ಶುಡ್ ಟೇಕ್ ಪ್ರಾಪರ್ ರೆಸ್ಟ್. ಈಗ ಕೂತ್ಕೊಂಡು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತಾ? ಮಲ್ಕೊ ನೀನು. ಅಯ್ಯೋ, ಅಷ್ಟೊಂದೇ ನೋವಿಲ್ಲ ಬಿಡು ರಾಮ್. ನಾನು ಕೆಳಗಡೆನೆ ಮಲ್ಕೋತೀನಿ. ಪ್ರೇಮ, ಏನು ಮಾತಾಡ್ತಿದ್ಯಾ ನೀನು? ಸುಮ್ಮನೆ ಮಲ್ಕೊ ನೀನು. ಇಲ್ಲ, ಅದು ಇಲ್ಲ, ಇದು ಇಲ್ಲ. ನೀ ಇಲ್ಲೇ ಮಲ್ಕೋಬೇಕು. ನಿನ್ನ ಕೈ ಗಾಯ ಆಗಿದೆ ಅನ್ನೋದು ನೆನಪಿದೆ ತಾನೇ? ಬಾ ಮಲ್ಕೋ. ಮಲ್ಕೋ. ನಿದ್ದೆಗೆಟ್ರೆ ಗಾಯ ಬೇಗ ಮಾಯೋದಿಲ್ಲ.